ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ QABD 2 ಸೆಕೆಂಡ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಅಲ್ಲಿ ಇರತಕ್ಕಂತಹ ಟೈಮ್ ಸೀರೀಸ್ ಅನಾಲಿಸಿಸ್ ಚಾಪ್ಟರ್ ನೋಡ್ತಾ ಹೋಗೋಣ. ದಿಸ್ ಇಸ್ ಅ ಸಿಲೆಬಸ್ ವಿ ಹ್ಯಾವ್. ಮೊದಲನೇದು, ಟೈಮ್ ಸೀರೀಸ್ ಅಂದ್ರೆ ಏನು? ಎ ಟೈಮ್ ಸೀರೀಸ್ ಇಸ್ ಎ ಕಲೆಕ್ಷನ್ ಆಫ್ ಅಬ್ಸರ್ವೇಷನ್ಸ್ ಆಫ್ ವೆಲ್ ಡಿಫೈನ್ಡ್ ಡಾಟಾ ಐಟಮ್ಸ್ obtained ಥ್ರೂ ರಿಪೀಟೆಡ್ ಮೆಜರ್ಮೆಂಟ್ಸ್ ಓವರ್ ಟೈಮ್. ಒಂದಷ್ಟು ಸಮಯಕ್ಕೆ ಸಂಬಂಧಿಸಿದ ಹಾಗೆ ಡಾಟಾನ ಮಾಹಿತಿಯನ್ನು ಅಧ್ಯಯನ ಮಾಡತಕ್ಕಂಥದ್ದು. ಎಕ್ಸಾಂಪಲ್ಸ್: measuring the value of retail sales each month of the year would comprise a time series. ಒಂದು ವರ್ಷದಲ್ಲಿ ಪ್ರತಿ ತಿಂಗಳ ಮಾರಾಟವನ್ನು ಅಧ್ಯಯನ ಮಾಡತಕ್ಕಂಥದ್ದು. This is because sales revenue is well defined and consistently measured at equally spaced intervals. Data collected irregularly or only once are not time series. Let us look into the meaning. What is the meaning of time series? Time series is a sequence of data points measured typically at successive time instants spaced at uniform time intervals. Look into the definition. Patterson ಅಂತಕ್ಕಂಥವ್ರು ಕೊಟ್ಟರೋ ಡೆಫಿನೇಷನ್ ಇದೆ. A time series consists of statistical data which are collected, recorded or observed over successive increments. Successive increments ಅಂತಂದ್ರೆ ಒಂದು ಅವಧಿಯಿಂದ ಮತ್ತೊಂದು ಅವಧಿವರೆಗೂ ಇರತಕ್ಕಂತಹ ಮಾಹಿತಿಯನ್ನ, ಸ್ಟ್ಯಾಟಿಸ್ಟಿಕಲ್ ಡಾಟಾನ ನಾವು ಕಲೆಕ್ಟ್ ಮಾಡೋದು, ರೆಕಾರ್ಡ್ ಮಾಡೋದು ಮತ್ತೆ ಅಬ್ಸರ್ವ್ ಮಾಡಿ ಅದನ್ನ ಅಧ್ಯಯನ ಮಾಡೋದು ಅಂತ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಟೈಮ್ ಸೀರೀಸ್: ಟು ಸ್ಟಡಿ ದ ಪಾಸ್ಟ್ ಬಿಹೇವಿಯರ್ ಆಫ್ ದ ಡಾಟಾ. ಎರಡನೇದು, ಟು ಫೋರ್ಕಾಸ್ಟ್ ಆರ್ ಪ್ರಿಡಿಕ್ಷನ್ ಫಾರ್ ಫ್ಯೂಚರ್. ಮೂರನೇದು, ಟು ಡಿಸ್ಕ್ರೈಬ್ ದ ಡಾಟಾ ಇನ್ ದ ಫಾರ್ಮ್ ಆಫ್ ಗ್ರಾಫ್ಸ್, summary statistics, etc. And fourth one, to control parameters to make the series fit closer to a target. Examples in which time series arises. Time series ಅನ್ನೋದು ಎಲ್ಲೆಲ್ಲಿ ಬಳಕೆ ಮಾಡಬಹುದು, ಪ್ರಶ್ನೆ ಬರಬಹುದು. ಮೊದಲನೇದು, ಎಕನಾಮಿಕ್ಸ್ ಅಂಡ್ ಫಿನಾನ್ಸ್, ಎನ್ವಿರಾನ್ಮೆಂಟಲ್ ಮಾಡೆಲಿಂಗ್, ಮೆಟೀರಿಯಾಲಜಿ ಅಂಡ್ ಹೈಡ್ರಾಲಜಿ, ಡೆಮೋಗ್ರಫಿಕ್ಸ್, ಮೆಡಿಸಿನ್, ಇಂಜಿನಿಯರಿಂಗ್, ಕ್ವಾಲಿಟಿ ಕಂಟ್ರೋಲ್. ನೆಕ್ಸ್ಟ್, what are the advantages ಅಥವಾ uses of time series? ಒಂದನೇದು, it helps to understand the past behavior of data and enables the users to forecast behavior. ಎರಡನೇದು, it helps ಅಥವಾ enables the users to compare the actual performance with the expected performance and analyze the different causes of variation. Third one, it is helpful in future operations. And the fourth one, it helps to evaluate the current performances and ascertain the causes in case of poor performance. ಐದನೇದು, it is useful in planning, state administration, business, social sciences and other areas of human knowledge. Next, components of time series. Time series can be classified into three components. ಮೊದಲನೇದು, the secular trend or long term movement. ಎರಡನೇದು, the periodic movement or short term fluctuations. ಇದರಲ್ಲಿ ಎರಡು ಟೈಪ್ ಇದೆ, ಒಂದು ಸೀಸನಲ್ ವೇರಿಯೇಷನ್ಸ್ ಅಂಡ್ ಎರಡನೇದು ಸೈಕ್ಲಿಕಲ್ ವೇರಿಯೇಷನ್ಸ್. ಮೂರನೇದು ರ್ಯಾಂಡಮ್ ಆರ್ ಇರ್ರೆಗ್ಯುಲರ್ ವೇರಿಯೇಷನ್ಸ್. ಮೊದಲನೇದು, ದ ಸೆಕ್ಯುಲರ್ ಟ್ರೆಂಡ್. ಏನ್ ಸೆಕ್ಯುಲರ್ ಟ್ರೆಂಡ್ ಅಂದ್ರೆ, ಎ ಸೆಕ್ಯುಲರ್ ಟ್ರೆಂಡ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಎಕಾನಮಿ ಆರ್ ಮಾರ್ಕೆಟ್ ಟ್ರೆಂಡ್ associated with some characteristics or phenomena that is not cyclical or seasonal but exists over a relatively long period. ಮುಂದೆ ಹೀಗೆ ನಾವು ನೋಡ್ತಾ ಹೋದ್ರೆ ಒಂದು ಡೆಫಿನೇಷನ್ ನೋಡಬಹುದು ನೋಡಿ. That irreversible movements which continues in general in the same direction for a considerable period of time. This is the definition given by A.E. Waugh. ಎರಡನೇದು, ದ ಪೀರಿಯಾಡಿಕ್ ಮೂಮೆಂಟ್ ಆರ್ ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್. ಮೊದಲನೇದು, ಸೀಸನಲ್ ವೇರಿಯೇಷನ್. ಏನ ಹಾಗಂದ್ರೆ ನೋಡೋಣ. ಸೀಸನಲ್ ವೇರಿಯೇಷನ್ಸ್ ಇನ್ವಾಲ್ವ್ ಪ್ಯಾಟರ್ನ್ಸ್ ಆಫ್ ಚೇಂಜ್ ವಿತ್ ಇನ್ ಎ ಇಯರ್ ದಟ್ ಟೆಂಡ್ಸ್ ಟು ಬಿ ರಿಪೀಟೆಡ್ ಫ್ರಮ್ ಇಯರ್ ಟು ಇಯರ್. ಸೀಸನಲ್ ವೇರಿಯೇಷನ್ಸ್ ಆರ್ ಶಾರ್ಟ್ ಟರ್ಮ್ ಪೀರಿಯಾಡಿಕ್ ಮೂಮೆಂಟ್ಸ್. ಕಾಸಸ್ ಆಫ್ ಸೀಸನಲ್ ವೇರಿಯೇಷನ್ಸ್ ನೋಡೋಣ. ಮೊದಲನೇದು, ವೇರಿಯಿಂಗ್ ಸೀಸನ್ಸ್. ಎರಡನೇದು, ಚೇಂಜಿಂಗ್ ವೆದರ್ ಕಂಡೀಷನ್ಸ್. ಮೂರನೇದು, ಚೇಂಜಿಂಗ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್. ಎಕ್ಸಾಂಪಲ್ಸ್ ಆಫ್ ಸೀಸನಲ್ ವೇರಿಯೇಷನ್ಸ್ ಆರ್ ರಿಡ್ಯೂಸಿಂಗ್ ಪ್ರೈಸಸ್ ಆಫ್ ಗ್ರೈನ್ಸ್ ಡ್ಯೂರಿಂಗ್ ಹಾರ್ವೆಸ್ಟ್ ಸೀಸನ್. ಎರಡನೇದು, ಎಫೆಕ್ಟ್ ಆಫ್ ಫೆಸ್ಟಿವಲ್ ಸೀಸನ್ ಆನ್ ದ ಸೇಲ್ ಆಫ್ ಸರ್ಟನ್ ಗೂಡ್ಸ್. ಮೂರನೇದು, ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಮುಂದಿಂದು, ರೆಡ್ಯೂಸ್ಡ್ ಸೇಲ್ ಆಫ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಡ್ಯೂರಿಂಗ್ ರೈನಿ ಸೀಸನ್. ಮಳೆಗಾಲದಲ್ಲಿ ಕಟ್ಟಡ ಕಟ್ಟತಕ್ಕಂಥ ಮೆಟೀರಿಯಲ್ಸ್ ಎಲ್ಲ ಸೇಲ್ಸ್ ಕಡಿಮೆ ಆಗ್ತಕ್ಕಂಥದ್ದು. ಮುಂದೆ, ಸೈಕ್ಲಿಕಲ್ ವೇರಿಯೇಷನ್ಸ್.
ಏನು ಹಾಗಂದ್ರೆ cyclical variations are periodic moments in the time series that like seasonal variation and are recurrent, but that unlike seasonal variation occur in cycles of longer than 1 year. These variations do not follow any regular pattern and move in somewhat unpredictable manner. Examples for cyclical variation is the phases of business cycle: boom, recession, depression and recovery. ಮೂರನೇದು random or irregular variations. Random variations are unexpected variations and are the result of such unforeseen and unpredictable forces which operate in absolutely erratic and irregular manner. These are caused by random forces and sporadic causes. The irregular component is caused by short-term, unanticipated and non-recurring factors that affect the time series. Examples: strikes, lockouts, floods, droughts, wars, earthquakes, etc. Next, methods of measurement of trend. ಮೊದಲನೇದು ಗ್ರಾಫಿಕ್ ಮೆಥಡ್, ಎರಡನೇದು ಸೆಮಿ ಆವರೇಜ್ ಮೆಥಡ್, ಮೂರನೇದು ಮೆಥಡ್ ಆಫ್ ಮೂವಿಂಗ್ ಆವರೇಜಸ್, ನಾಲ್ಕನೇದು ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್. ಯಾಕೆ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ನಾನು ಶೇಡ್ ಮಾಡಿದ್ದೀನಿ ಅಂತಂದ್ರೆ, ನಮ್ಮ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲಿ ಈ ಮೆಥಡ್ ಮಾತ್ರ ಇರೋದು, ಮೊದಲ 3 ಮೆಥಡ್ಸ್ ಇಲ್ಲ. ಆಸ್ ಪರ್ ದ ಸಿಲೆಬಸ್ ಓನ್ಲಿ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಈಸ್ ಡಿಸ್ಕಸ್ಡ್. The discussion, explanation and problems and solutions are made only about the method of least square. Next, method of least squares. The method of least squares assumes that the best fit curve of a given type is the curve that has the minimal sum of the deviations squared from a given set of data. ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಅಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಡಾಟಾ ಸೆಟ್ ಕೊಟ್ಟಿರ್ತಾರೆ, ಆ ಡಾಟಾನ ನಾವು ಸ್ಟ್ರೈಟ್ ಲೈನ್ ಟ್ರೆಂಡ್ಗೆ ಬೇಕಾಗಿರ್ತಕ್ಕಂಥ ರೀತಿ ಬೆಸ್ಟ್ ಫಿಟ್ ಕರ್ವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಲೀಸ್ಟ್ ಸ್ಕ್ವೇರ್ ಲೈನ್ ಅಂತ ನೋಡ್ತೀವಿ ನಾವು. ಏನು ಹಾಗಂದ್ರೆ, ದ ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್ ಯೂಸಸ್ ಎ ಸ್ಟ್ರೈಟ್ ಲೈನ್ ದಟ್ ಈಸ್ yc is equal to a plus bx. ಸ್ಟ್ರೈಟ್ ಲೈನ್ ಟ್ರೆಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಒಂದು ಈಕ್ವೇಶನ್ ಬಳಸ್ತೀವಿ ಟು ಅಪ್ರಾಕ್ಸಿಮೇಟ್ ದ ಗಿವನ್ ಸೆಟ್ ಆಫ್ data. Then what are the advantages of method of least square? ಮೊದಲನೇದು, this method is simple and less expensive as in conducting survey the customers are not required to be contacted. ಎರಡನೇದು, it also saves time in forecasting. Third one, this method is satisfactory and reliable in determining trend. If other things which affect demand remain constant than forecast, by this method will be accurate and near to actual observations. ನಾಲ್ಕನೇದು, it can be applied more generally than maximum likelihood. Finally, disadvantages of method of least squares. It is not readily applicable to censored data. ಎರಡನೇದು, it is generally considered to have less desirable optimally properties than maximum likelihood. ಮೂರನೇದು, it can be quite sensitive to the choice of starting values. And ನಾಲ್ಕನೇದು, this method is very sensitive to the presence of unusual data points. One or two outliers can sometimes seriously skew the results of the least squares analysis. This is the theory part which we have to study in time series analysis. Thank you.